ನನ್ನ ಮರ್ಯಾದೆ ಹಾಳು ಮಾಡದೆ ಹೋದ್ರೆ ನಿಮ್ಮ ಮಗನಿಗೆ ಸಮಾಧಾನನೇ ಆಗೋದಿಲ್ಲ ಅಲ್ವಾ? ನನ್ನ ಮಗ ಅಲ್ಲ, ನಮ್ಮ ಮಗ ನೆನಪಿರ್ಲಿ. ಈ ರಮಾದೇವಿ ಮಗ ಆಗೋದಿಕ್ಕೆ ಅವನಿಗೆ ಯೋಗ್ಯತೆನೇ ಇಲ್ಲ. ಅವನ ಮೇಲೆ ಯಾಕೆ ಹಾಗೆ ವಿಷ ಕಾರ್ತೀಯ? ಬಂದವ್ರ ಮುಂದೆ ಅವಮಾನ ಆಗಿದ್ದು ನಿನಗಲ್ಲ, ಅವನಿಗೆ, ನಿನ್ನ ಮಾತಿಂದ. ಶ್ರೀಮಂತರ ಮನೆ ಮಕ್ಕಳು ಈ ಮನೆ ಕೆಲಸದವ್ರ ಥರ ಓಡಾಡ್ಕೊಂಡಿರೋದಿಲ್ಲ. ಅವನಿಗೆ ಬಂದಿರೋದೆಲ್ಲ. ಯಾಕೆ ನಿಲ್ಲಿಸ್ಬಿಟ್ಟೆ? ಮುಗಿಸು ನಿನ್ನ ಮಾತನ್ನ. ಅವನಿಗೆ ಬಂದಿರೋದು ನನ್ನ ಬುದ್ಧಿ ಅಂತ ಅಲ್ವಾ? ಹೌದು, ಅವನಿಗೆ ನನ್ನ ಬುದ್ಧಿನೇ ಬಂದಿರೋದು. ಅದರಲ್ಲಿ ನನಗೆ ಹೆಮ್ಮೆ ಇದೆ. ಯಾಕಂದರೆ ಅವನು ಭೇದ ಭಾವ ಮಾಡಲ್ಲ, ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಯಾರನ್ನೂ ಕೀಳಾಗಿ ನೋಡಲ್ಲ, ಎಲ್ರಿಗೂ ಪ್ರೀತಿ ಗೌರವ ಕೊಡ್ತಾನೆ. ಎಲ್ರಿಗೂ ಪ್ರೀತಿ ಗೌರವ ಸಿಗೋ ಯೋಗ್ಯತೆ ಇರೋದಿಲ್ಲ ಹರ್ಷ. ಅಕ್ಕ, ಈಗ ನಿಂದೇನಮ್ಮ? ಯಾಕಕ್ಕ ಕೋಪ ಮಾಡ್ಕೊಂಡಿದ್ಯಾ? ಊಟನೂ ಮಾಡದೆ ಅರ್ಧಕ್ಕೆ ಬಿಟ್ಟೆದ್ದು ಬಂದಿದ್ದೀರಾ, ಏನಾಯ್ತು? ಮತ್ತಿನೇನು, ಇದನ್ನಲ್ಲ ಪ್ರೀತಮ್ ನಾನೇ ಅಡುಗೆ ಮಾಡ್ತೀನಿ ಅಂತ ಹೋಗಿ ಅಡುಗೆ ಮಾಡಿದ್ದಾನೆ. ಬಂದ ಗೆಸ್ಟ್ಗೆ ಅಡುಗೆ ಇಷ್ಟ ಆಗಲಿಲ್ಲ, ಅವ್ರು ಬೇಜಾರು ಮಾಡ್ಕೊಂಡು ಹೋದ್ರು. ಅಯ್ಯೋ ಅಕ್ಕ, ಅಡ್ಗೆ ಮಾಡಿದ್ದು ಪ್ರೀತಮ್ ಅಲ್ಲ. ಮತ್ತಿನ್ಯಾರು ಅಡುಗೆ ಮಾಡಿದ್ದು? ಅದೇ ಅಕ್ಕ, ನಮ್ಮನೆಗೆ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳಲ್ಲ, ಗೌರಿ. ಅಡುಗೆ ಯಾರು ಮಾಡಿದ್ದು? ಯಾಕೆ, ಏನಾಯ್ತು? ಈ ಅಡುಗೆ ರುಚಿ ನೋಡ್ತಾ ಇದ್ರೆ ನಮ್ಮೂರಿನವರೇ ಮಾಡ್ದಾಗಿದೆ. ಹೋಗು, ಆ ಅಮ್ಮ ಮಗಳನ್ನ ಇಬ್ಬರನ್ನೂ ಕರ್ಕೊಂಡು ಬಾ. ಸರಿ ಅಕ್ಕ. ಅಲ್ಲರಮ್ಮ, ನಿನ್ನ ತಂಗಿ ಮಾತು ನಂಬ್ತೀಯ, ಮಗನ ಮಾತು ನಂಬಲ್ವಾ? ನನಗೆ ನಂಬಿಕೆ ಬರೋ ಅಂಥ ಕೆಲಸ ಅವನು ಇಲ್ಲಿವರೆಗೂ ಯಾವ್ದು ಮಾಡಿದ್ದಾನೆ? ನೀವು ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋದ್ರಿಂದನೇ ಅವನು ಇಷ್ಟೆಲ್ಲ ಆಡ್ತಾ ಇರೋದು. ನೋಡಿ ಹರ್ಷ, ಈಗ ನೀವೇನೂ ಮಾತಾಡಬೇಡಿ, ಸುಮ್ಮನೆ ಇದ್ಬಿಡಿ. ಅದೇನು ಅಂತಾನೆ ಗೊತ್ತಿಲ್ಲ ಬೆಂಕಿ. ಹೆದರ್ಕೊಂಡು ಒಳಗೆ ಕೂತಿರೋರು ಆಚೆನೆ ಬರ್ತಾ ಇಲ್ಲ. ಕರೆದ್ರು ಏನು ಅಂತ ಕೇಳಿದ್ರೆ ಏನು ಹೇಳ್ತಾ ಇಲ್ಲ. ಈಗ ಅವ್ರಿಗೆ ಹೇಗಿದ್ರು ನೀನೇ ಬಾಸು. ಈಗ ನೀನೇ ಗರ ಮಾಡಿ ಅವ್ರ ಹತ್ರ ಬಾಯ್ ಬಿಡಿಸ್ಬೇಕು. ಸರಿ ಬಸ್ ಓಕೆ. ಇಷ್ಟು ಬೇಡ, ಇಷ್ಟು ಓಕೆನಾ? ಬನ್ನಿ ಬಸ್ ಬನ್ನಿ, ಇಲ್ಲೇ ಇದ್ದಾರೆ. ಅವ್ರು ಹೋದ್ರಾ? ಹೋದ್ರು. ಅವ್ರು ಯಾರು? ಅವ್ರ ಹೆಸರು ಧರ್ಮೇಂದ್ರ ಅಂತ. ಅವರು ನಮ್ಮ ಅಮ್ಮನ ಜೊತೆ, ಐ ಮೀನ್ ಅಮ್ಮವ್ರ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ನೋಡಿ ನೀವೇ ಹೆದರ್ಕೊಂಡ್ರಿ? ಇಲ್ಲ, ನಾನು ಎದ್ರುಕೊಂಡಿಲ್ಲ. ಕಳ್ತನ ಮಾಡಿ ಬಂದಿದ್ದೀರಾ ಹೆಂಗೆ? ನೋಡಿ, ಸುಮ್ಮನೆ ನಮ್ಮ ಮೇಲೆ ಕಳ್ತನದ ಅಪವಾದ ಹಾಕ್ಬೇಡಿ. ನಾವೇನ್ ಕದ್ದಿಲ್ಲ. ಮತ್ತ್ಯಾಕೆ ಕದ್ದವ್ರ ರೀತಿ ಇಲ್ಲಿ ಬಂದು ಓದ್ಕೊಂಡಿದ್ದೀರಾ? ನೋಡಿ, ಸುಮ್ಮನೆ ಏನೇನೋ ಹೇಳ್ಬೇಡಿ. ನಾವ್ ಅಂತವ್ರಲ್ಲ. ಚಚೆ, ಎಂತ ಮಾತು ಅಂತ ಆಡ್ತಿದ್ರ ಬಾಸ್. ಹಳ್ಳಿ ಜನ ಅಂತವ್ರಲ್ಲ, ಅವ್ರಾಗೆಲ್ಲ ಮಾಡಲ್ಲ. ಅದರಲ್ಲೂ ಗೌರಿ ಅವ್ರನ್ನ ನೋಡಿದ್ರೆ ಹಾಗನ್ಸಲ್ಲ. ಬೇರೆ ಏನಾದ್ರೂ ಸ್ಟೋರಿ? ಅದು ಗೌರಿ, ಅಕ್ಕ ಕರ್ಕೊಬಂದಿದ್ದೀನಿ ನೋಡಕ್ಕ. ಯಾವ ನಿಮ್ದು? ಯಾವ ಊರು ಅಂತ ಹೇಳಿ? ಯಾವ ಊರು ಅಂತ ಕೇಳ್ತಾ ಇರೋದು. ಏನ್ ರಮ ಇದು? ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಇಲ್ಲಿ ಪ್ರಶ್ನೆ ಕೇಳಿದ ಹಾಗೆ ಕೇಳಿದ್ರೆ ಹೇಗೆ ಹೇಳ್ತಾರೆ? ಸ್ವಲ್ಪ ಸಮಾಧಾನವಾಗಿ ಕೇಳು. ಗೌರಿ, ಹೇಳಮ್ಮ, ಯಾವ ಊರು ನಿಮ್ಮದು? ನಮ್ಮೂರು ಆ್ಯಕ್ಚುಲಿ ಚಂದ್ರಿಕಾ ಅವ್ರೂರು ಇವ್ರೂರು ಒಂದೇ ಅಲ್ವಾ? ನಾನು ಯಾರನ್ನ ಪ್ರಶ್ನೆ ಕೇಳ್ತಾ ಇದ್ದೀನೋ ಅವ್ರು ಮಾತ್ರ ಮಾತಾಡಬೇಕು. ಮಿಕ್ಕಿದವರು ಸುಮ್ಮನೆ ನಿಂತ್ಕೋಬೇಕು. ನೀ ಹೇಳು,
ಯಾವ ಊರು ನಿಮ್ಮದು? ನಮ್ಮೂರು ಅದೇ ಯಾವ ಊರು? ಚನ್ನಪಟ್ಟಣದ ಹತ್ರ ಮಲ್ಲೆಗಾಲ. ಅವತ್ತು ಚಂದ್ರಿಕಾ ಹೇಳಿದ್ದು ಬೇರೆ ಊರು, ಈಗ ಇವರು ಬೇರೆ ಊರು ಹೇಳ್ತಾ ಇದ್ದಾರೆ. ಅಂದರೆ ಈ ಹುಡುಗಿ ಅವಳಲ್ಲ. ಅಡುಗೆ ನೀನು ಮಾಡಿದೆ ಅಂತ ಸುಳ್ಳ್ಯಾಕೆ ಹೇಳಿದೆ? ಇಲ್ಲ, ಅಡುಗೆ ಮಾಡಿದ್ದು ನಾನೇ. ಮತ್ತೆ ಮತ್ತೆ ನನ್ನ ಹತ್ರ ಸುಳ್ಳು ಹೇಳಬೇಡ. ಇವಳು ಮಾಡಿದ ಅಡುಗೆನ ನೀನು ಮಾಡಿದೆ ಅಂತ ಯಾಕೆ ಹೇಳಿದೆ? ಇಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ನಾನೇ ಮಾಡಿದ್ದು. ಅಯ್ಯೋ 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 ಅಕ್ಕ, ನಂಬೇಡ ಅಕ್ಕ. ನಮ್ಮ ಮನೆ ದೇವ್ರ ಮೇಲೆ ಆಡ ನಾನೇ ಕಣ್ಣಾರೆ ನೋಡಿದೀನಿ. ಅಡ್ಗೆ ಮಾಡಿದ್ ಇವನಲ್ಲ, ಗೌರಿ. ಇಲ್ಲ ಇಲ್ಲ, ಆ್ಯಕ್ಚುಲಿ ಇವ್ರು ಕನ್ಫ್ಯೂಸ್ ಆಗಿದ್ದಾರೆ. ನೀವೇ ಸ್ವಲ್ಪ ಯೋಚನೆ ಮಾಡಿ. ನಾವು ಅಡುಗೆ ಮಾಡ್ತಿದ್ದ ಜಾಗಕ್ಕೆ ಬಂದಾಗ ಇವ್ರ ಪಕ್ಕ ನಿಂತಿದ್ಯಾರು? ನೀನೇ. ನಾನೇ ಅಲ್ವಾ? ನಿಮಗೆ ಪಾಯಸನ ಟೆಸ್ಟ್ ಮಾಡಿಸಿದ್ಯಾರು? ನೀನೇ. ಅಲ್ಲೂ ನಾನೇ ಅಲ್ವಾ? ನೋಡಿ, ನೀವಿಲ್ಲೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಆ್ಯಕ್ಚುಲಿ ಅವರು ಬರೀ ಹೆಲ್ಪ್ ಮಾಡ್ತಿದ್ರು, ಹಾಗಾಗಿ ನನ್ನ ಪಕ್ಕ ನಿಂತಿದ್ರು. ಅದನ್ನೇ ಇವ್ರು ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಹಾಗಾದರೆ ಅಡುಗೆ ಮಾಡಿದ್ದು ನೀನಲ್ವಾ? ಹೊರಡು. ಈಗಲಾದರೂ ಊಟ ಮಾಡ್ಬೋದಾ, ಅಥವಾ ಈ ಸರ್ಕಸ್ನ ಇನ್ನೂ ಮುಂದುವರಿಸ್ಬೇಕು ಅಂತಿದೆಯಾ? ನನಗಂತೂ ತುಂಬ ಹಸಿವಾಗ್ತಾ ಇದೆ. ನನ್ನ ಮಗ ಮಾಡಿರೋ ಅಡುಗೆನ ನಾನು ಊಟ ಮಾಡ್ತೀನಿ. ಅಮ್ಮ, ಆ ಧರ್ಮೇಂದ್ರ ಈ ಮನೆಗೂ ಬಂದಿದ್ದಾನಲ್ಲಮ್ಮ. ಸತ್ಯ, ನಾವು ಹೆಂಗೋ ಬಚಾವಾದ್ವಿ. ನಂಗೆ ಯಾಕೋ ಈ ಮನೆ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಮನೆಯೆಲ್ಲ ನಮ್ಮ ಹಣೆ ಬರಹ ಸರಿ ಇಲ್ಲ ಅಂತ ಹೇಳ್ತಿದ್ಯಾ? ನಮ್ಮ ಹಣೆ ಬರಹ ಸರಿ ಇಲ್ಲ ಅಂದರೆ ಯಾರು ತಾನೇ ಏನು ಮಾಡೋಕ್ಕಾಗುತ್ತೆ? ಆದರೂ ಕಾಲಿದೆ ಅಂತ ಎಲ್ಲಿವರೆಗೂ ಓಡೋಕ್ಕಾಗುತ್ತೆ ಹೇಳು? ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೇಳ್ತಿದ್ಯಾ? ಯಾವ ದೇವ್ರು ಕಾಪಾಡ್ತಾನೋ? ರೀ, ಇಲ್ಲಿದ್ದೀರಾ ನೀವು? ಸಾರಿ, ಏನೋ ಪರ್ಸ್ನಲ್ ಆಗಿ ಮಾತಾಡ್ತಿದ್ರಿ ಅನ್ಸುತ್ತೆ. ಅದು ಏನೂ ಇಲ್ಲ, ಮೇಡಮ್ ಇಂದ ನೀವು ನಮ್ಮನ್ನ ಬಚಾವ್ ಮಾಡಿದ್ರಲ್ಲ, ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಮಾತಾಡ್ತಿದ್ವಿ. ಅಯ್ಯೋ, ಕೃತಜ್ಞತೆ ಎಲ್ಲ ಏನೋ ಬೇಡ. ನೀವಿಬ್ಬರ ನೋಡ್ರೆ ಏನೋ ಸಮಸ್ಯೆಲಿರೋ ಥರ ಕಾಣಿಸ್ತಿದ್ದೀರಾ. ಏನಾದರೂ ಸಮಸ್ಯೆ ಇಲ್ವಲ್ಲ? ಅಕ್ಕ, ಏನು? ಅಕ್ಕ, ಇಲ್ಲಿ ನೋಡಕ್ಕ, ಎಷ್ಟುದ್ದ ಕೂದ್ಲು. ನಾನು ನಿಂಗೆ ಹೇಳಿಲ್ವಾ ಅಡ್ಗೆ ಮಾಡಿದ್ದು ಇವನಲ್ಲ, ಗೌರಿ ಅಂತ? ನೋಡು, ಅದಕ್ಕೆ ಸಾಕ್ಷಿ ಇಲ್ಲೇ ಇದೆ. ಅಡುಗೆ ಮಾಡಿದ್ ನೀನಾ? ಮೇಡಮ್, ಅದು ನಿನ್ನನ್ನೇ ಕೇಳ್ತಾ ಇರೋದು. ಅಡುಗೆ ಮಾಡಿದ್ ನೀನಾ? ಹೌದು, ಅಡುಗೆ ಮಾಡಿದ್ದು ನಾನೇ. ಆದರೆ ಆ ಕೂದಲು ನಂದಲ್ಲ ಮೇಡಮ್. ಮತ್ತೆ ಇನ್ಯಾರ್ದೆ? ಇಷ್ಟುದ್ದ ಕೂದಲು ನಿಂದಲ್ದೆ ಇವಂದ? ಮೇಡಮ್, ನಿಜವಾಗ್ಲೂ ಆ ಕೂದಲು ನಂದಲ್ಲ. ಅದ್ರಲ್ಲಿ ಹೇಗೆ ಬಂತು ಅಂತನೂ ನನಗೆ ಗೊತ್ತಿಲ್ಲ ಮೇಡಮ್. ಏನೋ ಸಣ್ಣ ತಪ್ಪಾಗಿದೆ ರಮಾ, ಇದನ್ನ ಯಾಕೆ ದೊಡ್ಡ ವಿಷಯ ಮಾಡ್ತೀಯಾ? ಸಣ್ಣ ತಪ್ಪ? ತಾವೇ ತಪ್ಪು ಮಾಡಿರೋರಿಗೆ ಬೇರೆಯವ್ರು ಮಾಡೋದು ಸಣ್ಣ ತಪ್ಪಾಗೆ ಕಾಣುತ್ತೆ. ಕೆಲಸ ಮಾಡಕ್ಕೆ ಬರಲ್ಲ ಅಂದರೆ ಬೀದಿ ಪಕ್ಕದಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡಬೇಕೆ ಹೊರತು ಇಂಥ ಕೆಲಸ ಮಾಡಬಾರ್ದು. ಕೆಲ್ಸಕ್ಕೆ ಸೇರಿ ಇನ್ನು 2 ದಿನ ಆಗಿಲ್ಲ, ಆದ್ರೆ ಇಷ್ಟೊಂದು ಬೇಜವಾಬ್ದಾರಿ ತರ ಕೆಲಸ ಮಾಡ್ತೀಯಾ? ಅಕ್ಕ, ಇವಳನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ ಅಕ್ಕ. ಇವಳಿಗೆ ಶಿಕ್ಷೆ ಆಗ್ಲೇಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆನಾ? ಏನು ಮೇಡಮ್ ಶಿಕ್ಷೆ? ನಿನಗೆ ಕೂದಲಿದ್ದಿದ್ರಿಂದ ತಾನೇ ಇಂಥ ಕೆಲಸ ಆಗಿತ್ತು. ಕೂದಲೇ ಇಲ್ಲ ಅಂದ್ರೆ ಹೋಗಿ ಸಿಸರ್ಸ್ ತಗೊಂಬ. ಸರಿ ಅಕ್ಕ. ಮೇಡಮ್, ಬೇಕಿದ್ರೆ ನಾವು ಈ ಮನೆ ಬಿಟ್ಟೆ ಹೋಗ್ತೀವಿ. ಇಂಥ ದೊಡ್ಡ ಶಿಕ್ಷೆ ಕೊಡಬೇಡಿ. ನಿನ್ನ ತಮ್ಮಯ್ಯ ಅಂತೀನಿ, ಬಿಟ್ಬಿಡಿ ನಮ್ಮನ್ನ.
ಅಲ್ಲರಮ್ಮ, ಮಧ್ಯ ಯಾರು ಮಾತಾಡ್ಬೇಕಾಗಿಲ್ಲ. ಅಕ್ಕ ಕತ್ರಿ ರೆಡಿ. ಮೇಡಮ್ ಪ್ಲೀಸ್ ಮೇಡಮ್, ನನ್ನ ಮಾತು ಕೇಳಿ ಪ್ಲೀಸ್ ಮೇಡಮ್. ಬೇಡ ಮೇಡಮ್, ಮೇಡಮ್ ಪ್ಲೀಸ್ ಮೇಡಮ್. ಬೇಡರಮ್ಮ. ಬೇಡ ಅಂತ ಹೇಳಿ. ಒಂದು ನಿಮಿಷ. ಆ್ಯಕ್ಚುಲಿ ಇದು ಗೌರಿ ಅವ್ರ ಕೂದಲೇ ಅಲ್ಲ. ಅದೇಗೋ ಹೇಳ್ತೀಯಾ? ಬೇಕಾದ್ರೆ ನೀವೇ ನೋಡಿ, ಗೌರಿ ಅವ್ರ ಕೂದಲು ತುಂಬ ಕಪ್ಪಾಗಿದೆ, ಆದರೆ ಈ ಕೂದಲಿಗೆ ಕಲರ್ ಆಗಿದೆ. ನನ್ನನ್ನೇ ಯಾಮಾರಿಸ್ತೀರಾ ಅಲ್ವಾ? ಈಗ ನೋಡು ನಾನು ನಿಮ್ಮನ್ನು ಹೆಂಗ್ ತಗ್ಲಾಕಿಸ್ತೀನಿ ಅಂತ. ನಮ್ಮ ಇಡೀ ಮನೇಲಿ ಈ ಕಲರ್ ಕೂದಲಿರೋದು ಯಾರಿಗೆ? ಅದು ಅಲ್ಲದೆ ಯಾರಿಗೂ ಸಿಗದಿರೋ ಕೂದಲು ನಿಮ್ಗೆ ಯಾಕೆ ಸಿಕ್ತು? ಅಂದ್ರೆ ಕೂದಲು ಗೌರಿದಲ್ಲ, ಪರಿಮಳಂದು ಅಂತ ಆಯ್ತು. ರಮಾ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ನಿನ್ ತಂಗಿಗೆ ಶಿಕ್ಷೆ ಕೊಡು ಈಗ. ನೀವುಗಳು ಮಾಡಿದ ತಪ್ಪಿಂದ ಇವತ್ತು ಯಾರೂ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನೀವು ಯಾರೂ ಊಟ ಮಾಡೋ ಹಾಕಿಲ್ಲ. ಒಂದಿನ ಉಪವಾಸ ಇದ್ದರೆ ಮಾಡಿರೋ ತಪ್ಪು ಅರಿವಾಗತ್ತೆ. ಅಕ್ಕ ನಾನು ನೀನು ಕೂಡ. ದೇವ್ರೆ, ಈ ಮನೇಲಿ ಇಂಥ ಸಂಕಷ್ಟಗಳನ್ನ ಎದುರಿಸ್ತಾ ಹೇಗಪ್ಪ ಬದುಕೋದು? ಅಭಿ, ಎಸ್ ಮಾಮ್. ನಿಜವಾಗ್ಲೂ ನಿನ್ನ ಕೈಯಲ್ಲಿ ಮ್ಯಾಜಿಕ್ ಇದೆ. ಮಾಮ್, ಯಾಕೆ ಇಷ್ಟೊಂದು ಸ್ಟ್ರೆಸ್ ಮಾಡ್ಕೊತೀಯಾ? ಸ್ಟ್ರೆಸ್ ತಗೋಬಾರ್ದು ಅಂತಾನೆ ಇರ್ತೀನಿ ಅಭಿ, ಆದರೆ ಇದಾನಲ್ಲ. ಯಾರು, ಪ್ರೀತುನಾ? ಅವನೇ. ಅವನು ನನ್ನ ಜೀವನಕ್ಕೆ ಕಪ್ಪು ಚುಕ್ಕಿ ಆಗ್ಬಿಟ್ಟಿದ್ದಾನೆ. ಅವನು ಹುಟ್ಟಾಗ್ಲಿಂದಾನೆ ನನ್ನ ನಿಮ್ಮ ತಂದೆ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿತ್ತು. ಈ ಮನೆ ನೆಮ್ಮದಿನೇ ಹಾಳಾಗಿತ್ತು. ಏನಾಗಿತ್ತು ಮಾಮ್? ಬಹಳ ಹಿಂದೆನೇ ನಿನಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಆಗ ನೀನು ಚಿಕ್ಕವನು. ಈಗ ಮೆಚುರಿಟಿಗೆ ಬಂದಿದ್ಯಾ, ಹೇಳ್ಬೋದು, ಆದರೆ ಹೇಳೋದಕ್ಕೆ ಇದು ಸಮಯ ಅಲ್ಲ ಅಭಿ. ಆ ಟೈಮ್ ಬರಲಿ, ಖಂಡಿತ ಹೇಳ್ತೀನಿ. ಲುಕ್ ಎಟ್ ಹಿಮ್ ಅಭಿ, ಹೋಗಿ ಹೋಗಿ ಕೆಲಸದವ್ರ ಜೊತೆ ಕೂತು ಊಟ ಮಾಡ್ತಾ ಇದ್ದಾನೆ. ಏನು ಹೇಳಲಿ ಅವನಿಗೆ? ಮಾಮ್ ಬಿಡು ಮಾಮು, ಅವನ ಬಗ್ಗೆ ಯಾಕೆ ಮಾತಾಡ್ತೀಯಾ? ಜಸ್ಟ್ ರಿಲ್ಯಾಕ್ಸ್. ಮಾಮ್, ಏನು ಗೊತ್ತಾ, ಮಸಾಜ್ ಮಾಡುವಾಗ ಕಣ್ಣು ಮುಚ್ಕೊಂಡ್ರೆ ತುಂಬ ರಿಲ್ಯಾಕ್ಸ್ ಆಗುತ್ತಂತೆ. ಸೊ ವೈ ಡೋಂಟ್ ಯು ಕ್ಲೋಸ್ ಯುವರ್ ಐಸ್? Yes, please. ನಿನ್ನಂಥ ಮಗನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೆ. ಅಭಿ,
ಎಸ್ ಮಾಮ್. ಯಾಕೆ ಮಾಮ್, ವಾಟ್ ಹ್ಯಾಪನ್? ಏನೂ ಇಲ್ಲ ಅಭಿ. ಸತ್ಯ, ಆ ಧರ್ಮೇಂದ್ರನ ಕೈಲಿ ನಾವು ಸಿಕ್ಕಾಕೊಂಡಿದ್ರೆ ಸಾಯಿಸೇ ಬಿಡ್ತಿದ್ದ. ಎಲ್ಲ ನಿನ್ನಿಂದಾನೇ ಅಮ್ಮ ಆಗಿದ್ದು. ಆ ಮಣಿಹಾರ ಇಟ್ಕೊಳ್ಳೋದು ಬೇಡ ಅಂತ ನಾನು ಎಷ್ಟು ಹೇಳ್ದೆ, ನೀನು ನನ್ನ ಮಾತೇ ಕೇಳಿಲ್ಲ. ಬೆಳಗ್ಗೆ ಆ ಧರ್ಮೇಂದ್ರ ಬಂದಿದ್ದು ಇದೇ ಕಾರು, ಮತ್ತೆ ಬಂದಿದ್ದಾನೆ ಅನ್ಸುತ್ತೆ. ಅಮ್ಮ, ಇಲ್ಲಿದ್ರೆ ಪಕ್ಕ ಸಿಕ್ಕಾಕೋತೀವಿ, ನಡಿ ಹೊರಡೋಣ. ವೆಂಕಿ, ಬಸ್ ಮನೇಲಿ ಎಲ್ಲ ಕಡೆ ಹುಡುಕ್ತೆ ಕಣ, ಅವರೆಲ್ಲೂ ಇಲ್ಲ. ವಾಚ್ಮ್ಯಾನ್ ರಾಮಣ್ಣಂಗೂ ಕೇಳಿದೆ, ಅವ್ರು ಆವಾಗಲೇ ಹೊರಟೋದ್ರು ಅಂತ ಅಂದ. ಜೊತೆಗೆ ಬ್ಯಾಗ್ ಬೇರೆ ಇತ್ತಂತೆ. ಬಸ್ ಮೋಸ್ಟ್ಲಿ ಅವ್ರು ಊರಿಗೆ ಹೋಗಿರ್ತಾರೆ ಅನ್ಸುತ್ತೆ. ಮೇಡಮ್ ಅವರು ಇವತ್ತು ಮಧ್ಯಾಹ್ನ ತುಂಬ ರೂಢಾಗಿ ನಡ್ಕೊಂಡ್ರು, ಅವ್ರಿಗೆ ಊಟನೂ ಕೊಡಲಿಲ್ಲ. ಮೋಸ್ಟ್ಲಿ ಬೇಜಾರು ಮಾಡ್ಕೊಂಡು ಊರಿಗೆ ಹೊಟ್ಟೋಗಿರ್ತಾರೆ ಬಸ್. ಇಲ್ಲ ಕಣ, ಅದಕ್ಕೆ ಬೇರೆನೇನೋ ಕಾರಣ ಇದೆ. ಬೇರೆ ಕಾರಣನಾ? ಏನು ಬಸ್ ಅದು? ಅದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ, ಮೊದಲು ಅವ್ರನ್ನ ಹುಡ್ಕೋಣ. ಬಸ್, ನಾನು ಈ ರೀತಿ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಆ ಹುಡುಗಿ ಅಂದರೆ ಯಾಕೆ ನಿಮ್ಗೆ ಅಷ್ಟೊಂದು ಕಾಳಜಿ? ಏನಾದರೂ ಪ್ರೀತಿ ಅಂತ ಅಲ್ಲ ಕಣ, ಕಾಳಜಿ. ಯಾಕಂದ್ರೆ ಅವ್ರನ್ನ ಮನೆ ಕರ್ಕೊಂಡು ಬಂದಿದ್ದು ನಾನಲ್ವಾ, ಅವ್ರಿಗೇನು ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದಲ್ವಾ. ಅವ್ರು ಬ್ಯಾಗ್ ತಗೊಂಡು ಹೋಗಿದ್ದಾರೆ ಅಂದರೆ ಮೋಸ್ಟ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿರ್ತಾರೆ. ನೀವೇನೂ ಟೆನ್ಷನ್ ಆಗಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ, ಹುಡ್ಕೋಣ. ನಮ್ಮ ಮನೆ ಊಟ ಎಲ್ಲ ಚೆನ್ನಾಗಿತ್ತಾ? ಎಲ್ಲ ಚೆನ್ನಾಗಿತ್ತು. ನಿಮಗೆ ಉಪಚಾರ ಮಾಡೋದ್ರಲ್ಲಿ ಏನೂ ಕೊರತೆ ಆಗಿಲ್ಲ ತಾನೆ? ಛೇ, ನಿಮ್ಮನೆ ಉಪಚಾರದಲ್ಲಿ ಏನಾದರೂ ಕೊಡ್ತೇನೆ? ಖಂಡಿತ ಇಲ್ಲ. ಹಾಗಾದರೆ ನೀವೇನು ಹೊರಡ್ಬೋದು. ಏನು ಹೇಳ್ತಾ ಇದ್ದೀರಾ? ಅಲ್ಲ, ಮಣಿಹಾರ? ಅದಕ್ಕೆ ನಾನು ಬೇರೆ ವ್ಯವಸ್ಥೆನೇ ಮಾಡ್ಕೊಂಡಿದ್ದೀನಿ. ಇನ್ನು ಈ ಮನೆಗೆ ನಿಮ್ಮ ಅವಶ್ಯಕತೆ ಇಲ್ಲ, ನೀವೇನು ಹೊರಡ್ಬೋದು. ಈ ಮನೆಗೆ ನನ್ನ ಅವಶ್ಯಕತೆ ಖಂಡಿತ ಇದೆ. ಯಾಕಂದರೆ ನನ್ನನ್ನು ಬಿಟ್ಟು ಯಾರ ಕೈಲೂ ಆ ಮಣಿಹಾರನ ನಿಮಗೆ ತಂದು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಧರ್ಮೇಂದ್ರ. ಸೊ ಪ್ಲೀಸ್ ಗೆಟ್ ಔಟ್. ನಾವು ಹುಡುಕ್ತಿದ್ದ ಗೌರಿ ಮತ್ತು ಶ್ಯಾಮಲಾ ಸಿಕ್ಕಿದ್ದಾರೆ ಬಸ್. ಈ ಮನೆಗೆ ನನ್ನ ಅವಶ್ಯಕತೆ ಖಂಡಿತ ಇದೆ. ಮಣಿಹಾರ ಸಿಕ್ಕಿದೆ. ಮಣಿಹಾರ ಅದು ನಾಳೆ ನಿಮ್ಮ ಕೈ ಸೇರುತ್ತೆ. ಮಣಿಹಾರ ನನ್ನ ಕೈಗೆ ಸಿಗ್ತಿದೆ. ಇದು ಯಾವುದೋ ರೋದನೆ ನಮಗೆ. ಅವಳ ಅಮ್ಮ ಮಗಳು ಹಿಡಿಯೋಕ್ಕೆ ಕಣ್ಣಿಗೆ ರಾತ್ರಿ ಎಲ್ಲ ಎಣ್ಣೆ ಬಿಟ್ಕೊಂಡು ಕಾಯಬೇಕು. ಮಗ ಅವಳು ಕಂಡ್ರು ಅವಳು. ಯಾರೋ ನೀವು? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಜಾಗ ಬಿಡಿ. ಬಿಡ್ತೀವಿ, ಮೊದಲು ನಿನ್ನ ಹತ್ರ ಇರೋ ಚಿನ್ನ ಕೊಡು. ನೋಡಿ, ನಿಮ್ಗೇನು ಆಗ್ಬಾರ್ದಂದ್ರೆ ನಿಮ್ಮಪ್ಪ ಎಲ್ಲಿದ್ದಾನೆ, ಮಣಿಹಾರ ಎಲ್ಲಿದೆ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದರೆ ಏನು ಮಾಡ್ತೀಯಾ? ಏನು ಮಾಡ್ತೀನ? ಹೇಯ್, ಹೋಗೋ. ಹೇಯ್, ತೆಗಿಯೋ ಕೈನ, ತೆಗಿ ಕೈನ.
ಬಿಡ್ರೋ ನನ್ನ ಮರ್ಯಾದೆಯಿಂದ ಹೇಳ್ತಿದ್ದೀನಿ ಬಿಡಿ